ನಮಸ್ತೆ, ನಾನು ನಿಮ್ಮ ಚೈತನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಶೇಷ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಮ್ಮೂರಿನಲ್ಲಿ ಊರಬ್ಬ ಮಾಡ್ತಿದ್ರು. ಅದಕ್ಕೆ ಅಮ್ಮ ನಾವು ಸೆಲೆಬ್ರೇಟ್ ಮಾಡೋಣ ಈ ವರ್ಷ ಬನ್ನಿ ಅಂತ ಕರೆದಿದ್ರು. ಅದಕ್ಕೆ ನಾನು ಹುಟ್ಟಿದ ಊರಿಗೆ ಹೋಗಿದ್ದೀನಿ. ಇದು ನಮ್ಮಪ್ಪನ ಮನೆ. 100 ವರ್ಷ ಮೇಲಾಗಿದೆ ಈ ಮನೆ ಕಟ್ಟಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ನಾನಂತೂ ಈ ಮನೆಗೆ ಬಂದು 15 ವರ್ಷ ಮೇಲಾಗಿದೆ. ತುಂಬ ಹಳೆ ಮನೆ. ನಾವು ಊರು ಬಿಟ್ಟು ಹೋಗಿ ಬೇರೆ ಕಡೆ ಸೆಟ್ಲಾಗಿ ತುಂಬ ವರ್ಷಗಳಾಗೋಯ್ತು. ಆದರೂ ಈ ಸಲ ಟೈಮ್ ಕೂಡ ಬಂದಿದೆ ಈ ಮನೆಗೆ ಬಂದು ನಾವು ಹಬ್ಬ ಆಚರಿಸೋದಕ್ಕೆ. ತುಂಬಾ ಖುಷಿ ಆಗ್ತಿದೆ ಇದೆಲ್ಲ ನೋಡೋದಕ್ಕೆ. ಹಾಗೆ ನನಗೂ ಮೆಮೊರೀಸ್ ಎಲ್ಲ ಬ್ರಿಂಗ್ ಬ್ಯಾಕ್ ಆಗ್ತಿದೆ. ಬನ್ನಿ, ಹಬ್ಬ ಹೇಗಿತ್ತು ನೋಡೋಣ. ಹದಿನೈದು ವರ್ಷಗಳ ನಂತರ ನಾವು ಹುಟ್ಟಿದ ಮನೆಗೆ ಬರ್ತಾ ಇದ್ದೀರಿ. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ವರ್ಷಗಳಾಗೋಗಿತ್ತು ಈ ಮನೆ ನೋಡಿ ಅಂತಲೇ ಒಂದು ಆಶ್ಚರ್ಯ ನಮಗೆ. ಹೋಗೋಷ್ಟಲ್ಲೇ ಅಮ್ಮ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕೆಲಸಗಳೆಲ್ಲ ಶುರು ಮಾಡ್ಕೊಂಡಿದ್ರು. ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದರು. ನಮ್ಮ ಮಕ್ಕಳು ಹೋಗಿ ಎಲ್ಲಿ ಬಂದಿದ್ದೀರಿ ಅಂತ ಕನ್ಫ್ಯೂಸ್ ಆಗಿ ಅವ್ರಿಗೆ ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದಾರೆ ಅವರು. ಯಾಕಂದರೆ ಅವರು ಇದೇ ಫಸ್ಟ್ ಟೈಮ್ ಈ ಮನೆನ ನೋಡ್ತಾ ಇರೋದು. ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮಪ್ಪ ಅಮ್ಮ ಎಲ್ಲ ಬಂಗಾರಪೇಟೆಗೆ ಬಂದು ಸೆಟ್ಲಾಗಿರೋದ್ರಿಂದ ಊರ ಕಡೆ ನಮಗಷ್ಟು ಪರಿಚಯ ಇಲ್ಲ. ನಾನು ಮದುವೆ ಆದಮೇಲೆ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಮಗೂ ಅಷ್ಟು ಐಡಿಯಾನೇ ಇಲ್ಲ ಈ ಕಡೆ. ಸುಮಾರು ವರ್ಷಗಳಾಗಿತ್ತು ಇದನ್ನೆಲ್ಲ ನೋಡಿ. ತುಂಬಾ ಖುಷಿ ಆಗ್ತಿದೆ. ಎಲ್ಲೇ ಹೋಗಿ ಸೆಟ್ಲಾದ್ರೂ ನಮ್ಮೂರು ನಮ್ಮ ಮನೆ ಅನ್ನೋ ಒಳಗಡೆ ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ನಾನು ನೆನೆಸ್ಕೊಂಡಾಗ ಅಷ್ಟೇ, ನೋಡಿದಾಗ ಅಷ್ಟೇ ತುಂಬಾ ಖುಷಿ ಆಗುತ್ತೆ. ಯಾವಾಗಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬ್ರೈನಲ್ಲಿ ಬಲ್ಪಾನ್ ಆಗ್ತಾ ಇದೆ ನನಗೆ. ನಾನಂತೂ ಆದಷ್ಟು ಬೇಗ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಅಷ್ಟರಲ್ಲಿ ನಮ್ಮ ಅಜ್ಜಿ ಅಮ್ಮ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮಮ್ಮ ಹೋಗಿ ಒಂದು ದೇವ್ರಿಗೆ ದೀಪ ಮಾಡ್ಕೊಂಡು ಬಂದಿದ್ದು ಆಗೋಯ್ತು. ಈ ರೀತಿ ಒಂದು 9 ದೇವ್ರ ಮೇಲೆ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ದೀಪಗಳನ್ನ ಮಾಡೋ ಇದು ಯಾಕಂದ್ರೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಇದೇ ಫಸ್ಟ್ ಟೈಮ್ ಊರಬ್ಬ ದೀಪಗಳು ಎಲ್ಲ ನಾನು ನೋಡ್ತಾ ಇರೋದು. ಹಳ್ಳಿ ಕಡೆ ಇದು ಸರ್ವೇ ಸಾಮಾನ್ಯ. ಬಟ್ ನಮ್ಮ ಕಡೆ ಅಷ್ಟು ಊರಬ್ಬ ಅದನ್ನೆಲ್ಲ ನೋಡಿಲ್ಲ ನಾನು. ಯಾಕಂದರೆ ನಮ್ಮ ಲೈಫಲ್ಲಿ ಎಜುಕೇಷನು, ಜಾಬು ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ನಮ್ಮ ಪೇರೆಂಟ್ಸು ಅದೇ ರೀತಿ ಇರೋದ್ರಿಂದ. ಇನ್ನೊಂದು ನಿಮ್ಗೆ ಆ್ಯಕ್ಚುಲಿ ಅಂದರೆ ನಮ್ಮ ಅಮ್ಮನಿಗೂ ಇದೆ ಅಂತೆ ಫಸ್ಟ್ ಟೈಮ್ ದೀಪ ಅದೆಲ್ಲ ನೋಡ್ತಿರೋದು, ಊರಬ್ಬ ಆಚರಿಸ್ತಿರೋದು. ಯಾಕಂದರೆ ಅವರೊಂದು ಪ್ರೊಫೆಷ್ನಲ್ ಲೈಫಲ್ಲೇ ಅವರು ಫುಲ್ 100% ಕೊಟ್ಟಿರೋದ್ರಿಂದ ನಮ್ಗೆ ಇದೆಲ್ಲ ಅಷ್ಟು ಐಡಿಯಾ ಇಲ್ಲ. ಇದೇ ಫಸ್ಟ್ ಟೈಮ್ ನಾವು ದೀಪಗಳು ಊರಬ್ಬ ಎಲ್ಲ ನೋಡ್ತಿರೋದು. ತುಂಬಾ ಖುಷಿ ಆಗ್ತಿದೆ ನಾವು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ. ಹಾಗೆ ಮನೆ ಕಡೆ ಬಂದು ನೋಡ್ಕೊಂಡು ಹೋಗೋರು ಜನ ಜಾಸ್ತಿ ಇದ್ದಾರೆ. ಸುಮಾರು ವರ್ಷಗಳಾದ್ಮೇಲೆ ಊರಿಗೆ ಬಂದಿದ್ದೀರಿ ಅಂತ ಮಾತಾಡ್ಸೋಕೆ ಬರ್ತಾ ಇರ್ತಾರೆ. 1-2 ಸಿಟ್ಟಿಂಗ್ ಮೀಟಿಂಗ್ ಆಗಿದೆ. ಮತ್ತು ಫೈನಲ್ ಆಗಿ ದೀಪಗಳನ್ನ ದೇವರಿಗೆ ಎತ್ಕೊಂಡು ಹೋಗೋ ಟೈಮ್ ಕೂಡ ಬಂದಿದೆ. ನಮ್ಮಮ್ಮ ಪೂಜೆ ಮಾಡಿ ಈಗ ದೀಪಗಳನ್ನ ಎತ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಟೈಮ್ ಎಷ್ಟಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಮಿಡ್ನೈಟ್ 1 ಆಗ್ತಿದೆ. ಇನ್ನೂ ದೀಪೋತ್ಸವ ನಡೀತಾನೇ ಇದೆ. ಎಲ್ಲ ದೇವ್ರಿಗೂ ದೀಪ ಮಾಡ್ತಿದ್ದಾರಲ್ವ. ಊರಬ್ಬ ಅಂದಮೇಲೆ ಈ ರೀತಿ ಇರುತ್ತೆ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ಈಗ ದೀಪ ಬೆಳಗೋದಕ್ಕೆ ನಾನು ಸಹ ದೀಪನ ತಗೊಂಡು ನಮ್ಮೂರು ದೇವಸ್ಥಾನಕ್ಕೆ ಹೋಗಿದ್ದೀನಿ. ಇದು ನಮ್ಮೂರು ದೇವಸ್ಥಾನ. ಇವತ್ತೇ ನಾನು ಈ ದೇವಸ್ಥಾನಕ್ಕೂ ಬರ್ತಾ ಇರೋದು. ಕಟ್ಟದ ಮೇಲೆ ಸುಮಾರು ಸಲ ಅಂದ್ಕೊಂಡಿದ್ದೆ ನಮ್ಮೂರಲ್ಲಿ ದೇವಸ್ಥಾನ ಆಗಿದೆ, ದೇವಸ್ಥಾನಕ್ಕೆ ಬರಬೇಕು ಅಂತ. ಬಟ್ ಟೈಮ್ ಕೂಡ ಬಂದಿದ್ದಿಲ್ಲ. ಅದಕ್ಕೆ ಹೇಳೋದು ಪ್ರತಿಯೊಂದಕ್ಕೂ ಟೈಮ್ ಕೂಡ ಬರಬೇಕು ಅಂತ. ಇವತ್ತು ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನ ಸಹ ಮಾಡಿಕೊಂಡೆ. ಹಾಗೆ ಈ ಮಳೆ ಬೇರೆ ಸ್ಟಾರ್ಟ್ ಆಗೋ ಥರ ಇತ್ತು. ಇನ್ನೂ ಜನ ಸೇರ್ತಾನೆ ಇದ್ದರು. ಅಂದ್ಕೊಳೋಷ್ಟರಲ್ಲೇ ಮಳೆ ಜೋರಾಗೆ ಬಂದುಬಿಡ್ತು. ಈಗ 1 ಗಂಟೆ ಮೇಲಾಗಿದೆ ರಾತ್ರಿ. ಯಾರೋ ನೋಡಿ ಇಲ್ಲಿ ದೀಪಗಳು ಮಾಡಿರೋದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ರೆ ನನಗೆ ವಿಚಿತ್ರವಾಗಿ ಮಾಡಿದರು, ಪಿಜ್ಜಾ ಥರ. ನನಗಂತೂ ನೋಡಿ ಖುಷಿ ಆಗೋಯ್ತು. ನನಗಿನ್ನ ನೆಕ್ಸ್ಟ್ ಲೆವೆಲ್ ಪ್ರೋ ಇದ್ದಾರೆ ಅಂತ. ಅಷ್ಟರಲ್ಲೇ ಬೆಳಕಾಗ್ತಾ ಬಂತು. ಇನ್ನು ದೀಪಗಳಾದಮೇಲೆ ನೆಕ್ಸ್ಟ್ ಡೇ ನಾನ್ ವೆಜ್ ಕನ್ಫರ್ಮ್ ಅಲ್ವಾ. ನಾನ್ ವೆಜ್ ಡೇ ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ನನ್ನ ಮಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಹಾಗೆ ಅಮ್ಮ ಅಡುಗೆ ಎಲ್ಲ ಮಾಡ್ತಿದ್ರು. ನಮ್ಮ ಮಕ್ಕಳು ತೀಟೆ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ರು. ಮನೆಯಲ್ಲಿ ಅಡುಗೆ ಎಲ್ಲ ರೆಡಿ ಆಗ್ತಿದೆ. ಈ ಮನೆಯಲ್ಲಿ ಸ್ಪೆಷಲ್ ಏನಂದರೆ ತುಂಬ ನಾನ್ ವೆಜ್ ಮಾಡಿದಾರಂತೆ. ನಮ್ಮಮ್ಮ ಹೇಳ್ತಿದ್ರು, ನಿಮ್ಮಪ್ಪ ಇರಬೇಕಾದ್ರೆ ಯಾವಾಗೂ ನಾನ್ ವೆಜ್ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ರು. ಅಷ್ಟು ನಾನ್ ವೆಜ್ ಪ್ರಿಯ
ನಿಮ್ಮಪ್ಪ. ಹಾಗೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಕೂಡ ಜಾಸ್ತಿ ಮಾಡ್ತಿದ್ರು ಅಂತ ಹೇಳ್ತಿದ್ರು. ಬಟ್ ನಾವು ಬಂದು 15 ವರ್ಷ ಆದಮೇಲೆ ಒಲೆ ಅಂಟಿಸಿರೋದಂತೆ ಇವಾಗ ಈ ಮನೆಯಲ್ಲಿ. ಬಾಡಿಗೆಗೆಲ್ಲ ಕೊಟ್ಟಿದ್ರಿ ಸುಮಾರು ಜನಕ್ಕೆ, ಬಟ್ ನಾವು ಬಂದಿದ್ದು ತುಂಬ ರೇರ್ ಈ ಮನೆಯಲ್ಲಿ. ಅದಕ್ಕೆ ಈ ಸಲ ಬಂದು ಮಾಡ್ತಿರೋದಕ್ಕೆ ಎಲ್ಲರ ಮಕ್ಕದಲ್ಲೂ ಖುಷಿ ಜಾಸ್ತಿ ಆಗ್ತಿದೆ. ಅಷ್ಟರಲ್ಲಿ ನಮ್ಮ ಮನೆಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದು ಊಟಕ್ಕೆ ಕೂತ್ಕೊಂಡ್ರು, ಎಲ್ಲರೂ ಊಟನೂ ಬಡಿಸ್ತಿದ್ದಾರೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೂಡ ಬಂದರು. ಮಕ್ಕಳಿಗೆ ಖುಷಿ ಆಗೋಯ್ತು ಡ್ಯಾಡಿ ನೋಡೋಷ್ಟರಲ್ಲಿ. ನಾನಂತೂ ಈ ಸಣ್ಣ ಬಕೆಟ್ ಇಟ್ಕೊಂಡು ಆಟ ಆಡೋದೇ ಆಗೋಯ್ತು. ಈ ಬಕೆಟ್ ನನಗೆ ತುಂಬಾ ಫೇವ್ರೇಟ್ ಆಗೋಯ್ತು ಊಟ ಬಡಿಸ್ಬೇಕಾದ್ರೆ. ಇದು ಯಾವಾಗಲೂ ನಾನೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದಂತೆ. ನನಗೂ ಈಗ ನೋಡೋಷ್ಟರಲ್ಲಿ ನೆನಪಾಯಿತು. ಆ ಬಕೆಟ್ನ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದೆ ನಾನು. ತುಂಬ ಖುಷಿ ಆಗುತ್ತಲ್ಲ ಇಂಥ ಮೂಮೆಂಟ್ಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ. ಬಕೆಟ್ಗೆ ಫಿದಾ ಆಗಿಬಿಟ್ಟಿದ್ದೀನಿ ನಾನು, ಫ್ಯಾನ್ ಥರ. ನನಗಂತೂ ತುಂಬಾ ಇಷ್ಟ ಆಯಿತು ಬಕೆಟು. ಅದರೊಳಗಡೆ ನಾನು ಚಿಕನ್ ಸಾಂಬಾರನ್ನ ಹಾಕ್ಕೊಂಡು ಎಲ್ಲರಿಗೂ ಬಡಿಸ್ತೀನಿ ಅಂತ ಬಡಿಸೋದಕ್ಕಿಂತ ಎಲ್ಲರನ್ನೂ ಮಾತಾಡಿಸ್ಕೊಂಡೇ ಇದ್ದೆ ನಾನು. ಮನೆಗಾಗಲಿ ಮನೆ ಹಿರಿಯರಿಗಾಗಲಿ ಮಕ್ಕಳು ಮೊಮ್ಮಕ್ಕಳು ಮನೆ ತುಂಬ ಸೇರಿಕೊಂಡು ಆಟ ಆಡಿಕೊಂಡು ಊಟ ಮಾಡ್ಕೊಂಡಿದ್ರೆ ಆ ಮನೆಗೂ ಮನೇಲಿರೋರಿಗೂ ಏನೋ ಒಂಥರ ಸಂತಸ ಅಲ್ವಾ? ಹೌದು, ಇದಂತೂ ನಿಜ ಆಗಿತ್ತು. ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿರೋದು ಎಲ್ಲರಿಗೂ ತುಂಬಾ ಖುಷಿಯಾಗಿತ್ತು. ಈ ರೀತಿ ಈ ಮನೇಲಿ ನಾವೆಲ್ಲ ಸೇರ್ತೀರಿ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ನಮಗೆ ನಂಬೋಕ್ಕಾಗ್ತಿಲ್ಲ. ಆದರೂ ಸ್ವಲ್ಪ ಕಷ್ಟನೇ ಆಗುತ್ತಲ್ಲ, ಪ್ರತಿಯೊಂದು ಖಾಲಿ ಮನೆಯಲ್ಲಿ ಬೇರೆ ಕಡೆಯಿಂದ ಬಂದು ಹಬ್ಬ ಆಚರಿಸ್ಬೇಕಾದ್ರೆ. ಇಷ್ಟೊಂದು ದೊಡ್ಡ ರಿಸ್ಕ್ನ ನನ್ನ ತಮ್ಮ ನಮ್ಮಮ್ಮ ತಗೊಂಡು ಹಬ್ಬನ ತುಂಬ ಸಕ್ಸಸ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಹೊಸ ಮನೆ ಕಡೆ ಹೊರಟ್ರಿ. ನೋಡಬೇಕು ಅನಿಸ್ತಿತ್ತು ಅಂತ ಈಗ ನಮ್ಮ ತೋಟ ಹೊಸ ಮನೆ ಎಲ್ಲ ನೋಡೋಣ ಅಂತ ಹೊರಟಿದ್ದೀರಿ. ಈ ಮನೆ ಅಂತೂ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟು. ಯಾಕಂದರೆ ಈ ಮನೆ ನಾನು ಹುಟ್ಟಕ್ಕೆ ಮುಂಚೆ ಪಾಯ ಹಾಕಿದ್ದಿದ್ದು, ಬಟ್ ಕೆಲವೊಂದು ಕಾರಣಗಳಿಂದ ಸ್ಟಾಪ್ ಮಾಡಿಬಿಟ್ಟಿದ್ರು. ಈಗ ಒಂದು 5 ವರ್ಷದ ಹಿಂದೆ ಇದನ್ನು ಫಿನಿಶಿಂಗ್ ಮಾಡಿ ನಾನೇ ಸ್ವತಃ ಗೃಹ ಪ್ರವೇಶ ಮಾಡಿದ್ದು, ನಾನೇ ಪೂಜೆಗೆ ಕೂತಿದ್ದಿದ್ದು. ಅದೊಂಥರ ನನಗೆ ತುಂಬ ಖುಷಿ ಈ ಮನೆ ಕಂಡ್ರೆ. ಇದು ಒಂದು ಸ್ವಲ್ಪ ಡೂಪ್ಲೆಕ್ಸ್ ಥರ ಕಟ್ಟಿರೋದು. ನಾನಂತೂ ಹೋದ ತಕ್ಷಣ ಮಾಡಿ ಮೇಲೆ ಹೋಗಿ ಸೆಟ್ಲಾಗ್ಬಿಟ್ಟೆ, ಎಲ್ಲ ವ್ಯೂ ನೋಡ್ಬೋದು ಅಂತ. ಗ್ರೂಪ್ ಪ್ರವೇಶದ ಟೈಮಲ್ಲಿ ನೇಮಿಂಗ್ ಬೋರ್ಡ್ನಲ್ಲಿ ನನ್ನ ಹೆಸರು ಕೂಡ ಪ್ರಿಂಟ್ ಮಾಡಿಸಿದ್ರು ನಮ್ಮಮ್ಮ. ಹಾಗೆ ಫಿನಿಶಿಂಗ್ ಡೇಟ್ ಕೂಡ ಹಾಕಿದ್ದಾರೆ ನೋಡಿ. ಬೋರ್ಡಿಂಗ್ನಲ್ಲಿ ನಮ್ಮ ಫ್ಯಾಮಿಲಿ ಹೆಸರೆಲ್ಲನೂ ಇದೆ. ಅದೊಂಥರ ಖುಷಿ. ಹಾಗೆ ನಿಮ್ಗೆಲ್ಲರಿಗೂ ಒಂದು ಅನಿಸಿರುತ್ತಲ್ಲ, ಇವಾಗ ನಿಮ್ಮ ಮನೆ ಹೊಸ ಮನೆನೇ ಇದೆಯಲ್ಲ, ಇಲ್ಲೇ ಹಬ್ಬ ಸೆಲೆಬ್ರೇಟ್ ಮಾಡ್ಬೋದಿತ್ತಲ್ಲ ಅಂತಲೂ ಅನಿಸಿರುತ್ತಲ್ವ? ಹೌದು, ನಾವು ಈ ಮನೇಲೆ ಹಬ್ಬ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಬಟ್ ಈ ಮನೆ ಸದ್ಯಕ್ಕೆ ನಾವು ಯಾರೂ ಊರಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ರೆಂಟ್ಗೆ ಕೊಟ್ಟಿದ್ದೀರಿ. ಯಾಕಂದರೆ ನಾವು ಯಾವಾಗೋ ಒಂದ್ಸಲಿ ಬಂದು ಹೋಗ್ತೀರಿ, ರೆಂಟ್ಗಾದರೂ ಕೊಟ್ಟರೆ ಮನೆ ಸ್ವಲ್ಪ ನೀಟಾಗಿ ಇಟ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಊರಲ್ಲಿರೋ ಮನೆಗಳನ್ನ ಆದಷ್ಟು ರೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಿ. ಸದ್ಯಕ್ಕೆ ಇಲ್ಲಿ ಯಾರೋ ರೆಂಟಿಗೆ ಇದ್ದಾರೆ, ಅದರಿಂದ ನಾವು ಇಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಹಳೆ ಮನೆ ಖಾಲಿ ಇತ್ತು ಅಂತ ಅಲ್ಲಿ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀರಿ. ಹಳೆ ಮನೇಲಿ ಮಾಡಿದ್ದು ಇನ್ನೂ ತುಂಬಾ ಖುಷಿಯಾಗಿದೆ ನಮಗೆ. ಹಾಗೆ ಬಂದು ಹೊಸ ಮನೆ ಎಲ್ಲ ಒಂದು ವಿಸಿಟ್ ಹಾಕ್ಕೊಂಡು ಮಕ್ಕಳಿಗೆ ತೋರಿಸ್ತಿದ್ರಿ, ನೋಡಪ್ಪ ಇದು ನಿಮ್ಮ ತಾತನ ಮನೆ, ನಮ್ಮ ಮನೆ ಅಂತ ಹೇಳ್ತಿದ್ರಿ. ಅವರು ಹೌದಾ ಅಂತ ಕೇಳ್ತಿದ್ರು. ಅವ್ರಿಗೆ ಏನು ಅರ್ಥ ಆಗ್ತಿದೆಯೋ ನನಗಂತೂ ಗೊತ್ತಿಲ್ಲ. ನಾನಂತೂ ಇಲ್ಲಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಹೇಳ್ತಿರೋ ನಾನು ನಮ್ಮ ಊರ ಹೆಸರೇ ಹೇಳಿಲ್ಲ ಅಲ್ವಾ? ನಮ್ಮ ಊರ ಹೆಸರು ಬಂದು ತುಮಟಗೆರೆ ಅಂತ. ಬೂದಿಕೋಟೆಗೆ ಹೋಗೋ ರೋಡಲ್ಲಿ ಬರುತ್ತೆ. ಬಂಗಾರಪೇಟೆಗೆ ತುಂಬ ಹತ್ರನೇ ಇದೆ ಊರು. ಆಲ್ರೆಡಿ ಹೇಳ್ದಂಗೆ ಮನೆ ರೆಂಟಿಗೆ ಕೊಟ್ಟಿರೋದ್ರಿಂದ ಮನೆ ಒಳಗಡೆ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಆಗಿಲ್ಲ. ಸುಮ್ಮನೆ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಅಂತ. ಸೊ ಮನೆ ಹೊರಗಡೆನೆ ನಾನು ನನ್ನ ಮಕ್ಕಳು ಬಂದಿರೋರೆಲ್ಲನೂ ಟೈಮ್ ಸ್ಪೆಂಡ್ ಮಾಡಿದ್ರಿ. ಸ್ವಲ್ಪ ಹೊತ್ತು ಸುತ್ತಮುತ್ತ ನೋಡಿಕೊಂಡು. ಹಾಗೆ ನಮ್ಮಮ್ಮ ಜಮೀನೆಲ್ಲನೂ ಒಂದ್ಸಲಿ ನೋಡ್ಕೊಬರೋಣ ಬನ್ನಿ, ನೀವು ಮರ್ತೋಗಿರ್ತೀರಾ, ತೋರಿಸ್ತೀನಿ ಅಂತ ಅಂದರು. ಇಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಜಮೀನು ನೋಡೋ ಕಡೆ, ಎಲ್ಲೆಲ್ಲಿದೆ ಅಂತ ನೋಡ್ಕೊಬರೋಣ. ಹಾಗೆ ಹೆಂಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಊರಿಗೆ ಬಂದಮೇಲೆ ಮನೆ ಜಮೀನು ನೋಡೋದೇ ಅಲ್ವಾ ಎಲ್ಲರ ಕೆಲಸನೂ. ಹಾಗೆ ಮಕ್ಕಳಿಗೂ ವಾಕಿಂಗ್ ಮಾಡಿಸ್ಕೊಂಡು ಜಮೀನ್ ಕಡೆ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀರಿ. ನಿಮ್ಗೆ ಯಾರಿಗಾದ್ರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಊರಿಂದ ದೂರ ಉಳಿದು ಸುಮಾರು ವರ್ಷಗಳ ನಂತರ ಊರಿಗೆ ಬಂದು ಊರನ್ನೆಲ್ಲ ವಿಸಿಟ್ ಹಾಕ್ಕೊಂಡು ನಮ್ಮ ಜಮೀನು ನಮ್ಮ ಮನೆ ಅಂತೆಲ್ಲ ನೋಡ್ಕೊಂಡು ಹೋಗಿರೋ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅದು ತುಂಬಾ ಖುಷಿ ಆಗುತ್ತಲ್ಲ ಯಾವಾಗೋ ಒಂದ್ಸಲಿ ಬಂದು ನೋಡಿದಾಗ. ಆ ಫೀಲ್ ಹೇಳೋದಕ್ಕಾಗೋದಿಲ್ಲ. ಬಟ್ ಏನಂದರೆ ಕೆಲವಾರು ಕಾರಣಗಳಿರುತ್ತೆ ಊರಿಂದ ದೂರ ಉಳಿಯೋದಕ್ಕೆ. ಲೈಕ್ ಕೆರಿಯರ್, ಮಕ್ಕಳ ಎಜುಕೇಷನ್, ಜಾಬು ಮತ್ತು ಫೆಸಿಲಿಟಿ, ಕಂಫರ್ಟ್. ಈಗ ಮೇನ್ ರೀಸನ್ನೇ ಎಜುಕೇಷನು, ನಮ್ಮ ಕಂಫರ್ಟ್ ಝೋನು. ಯಾಕಂದರೆ ಟ್ರಾವೆಲಿಂಗ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಮಕ್ಕಳಿಗೆ ಸ್ಕೂಲ್ ನಿಯರ್ ಇರಲಿ, ನಮಗೂ ಸ್ವಲ್ಪ ಕಂಫರ್ಟ್ ಇರಲಿ ಅಂತಲೇ ಸುಮಾರು ಜನ ಊರು ಬಿಟ್ಟು ಹೋಗ್ತಾರೆ. ಅದೆಲ್ಲ ಪಾರ್ಟ್ ಸೆಕೆಂಡ್ರಿ, ನಮ್ಗೆ ಅವೆಲ್ಲ ಬೇಕಿಲ್ಲ. ಸದ್ಯಕ್ಕೆ ನಮಗೆ ಸರೌಂಡಿಂಗ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ಜಮೀನೆಲ್ಲ ಒಂದು ವಿಸಿಟ್ ಹಾಕ್ಕೊಂಬಂದಿದ್ದೀರಿ. ತುಂಬಾ ಖುಷಿ ಆಗ್ತಿದೆ. ಇದು ನಮ್ಮೂರಿನ ಕೆರೆ
ಸದ್ಯಕ್ಕೆ ಕೆರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲೂ ನೀರೇ ಕಾಣಿಸ್ತಿಲ್ಲ. ನೀರೇ ತೋರಿಸ್ದೆ ನಾನು ಕೆರೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ನಗು ಬರುತ್ತೆ. ಹೌದು, ಇದು ನಮ್ಮೂರಿನ ಕೆರೆನೇ. ಸದ್ಯಕ್ಕೆ ಕೆರೆಯಲ್ಲಿ ನೀರು ಇಲ್ಲ. ನಮ್ಮ ತರುಣ್ನ ಸಹ ನಾವು ಕರ್ಕೊಂಡೋಗಿದ್ರಿ. ನನ್ನ ತಮ್ಮ ತರುಣ್ ಬಂದಿದ್ದಾನೆ, ಬಟ್ ಅವನಿಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆಯಂತೆ ನಮ್ಮೂರಿಗೆ ಬಂದಿದ್ದಕ್ಕೆ. ಯಾಕೋ ನನಗಂತೂ ಗೊತ್ತಿಲ್ಲ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಎಲ್ಲರಿಗೂ ನಾನ್ ವೆಜ್ ತಿಂದಿದ್ದೆಲ್ಲ ಅರಗಿದೆ ಅಂದ್ಕೊಳ್ತೀನಿ. ಈಗ ಮನೆ ಕಡೆ ಹೋಗೋ ಟೈಮ್ ಆಗಿದೆ. ಮನೆಗೆ ಹೋಗಬೇಕಿತ್ತು, ಯಾಕಂದರೆ ಮನೆಗೆ ಊಟಕ್ಕೆ ಬರ್ತಾ ಇರ್ತಾರೆ ಜನ. ಸೊ ನಾವು ಜಾಸ್ತಿ ಹೊತ್ತು ಈಚೆನೇ ಇದ್ದರೆ ಮನೆಯಲ್ಲಿ ಬಡಿಸೋದು, ಬಂದವ್ರನ್ನ ಮಾತಾಡ್ಸೋದಕ್ಕೆ ಇರಲೇಬೇಕು ಮನೆಯಲ್ಲಿ ಅಂತ ಬೇಗನೆ ವಾಪಸ್ ಬಂದ್ರಿ. ನನ್ನ ಮಕ್ಕಳು ಹಳ್ಳಿ ವಾತಾವರಣ ಅದೆಲ್ಲ ಕಂಡಿರೋದೇ ತುಂಬ ಕಡಿಮೆ. ಹಳ್ಳಿ ವಾತಾವರಣ ಇರಲಿ, ಮನೆಯಿಂದ ಈಚೆಗೆ ಬಿಟ್ಟರೆ ತಾನೇ ನಾನು ಅವರೆಲ್ಲನೂ ನೋಡೋದಕ್ಕೆ ಯಾವಾಗಲೂ ನನ್ನ ಜೊತೆ ಮನೆ ಒಳಗಡೆ ಇಟ್ಕೊಂಡಿರ್ತೀನಿ. ಸೊ ಅವ್ರಿಗೆ ಇವಾಗ ಈಚೆ ಬಂದು ಇದನ್ನೆಲ್ಲ ನೋಡ್ತಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿರುತ್ತೆ. ಅವರ ಖುಷಿಗೆ ಲಿಮಿಟ್ ಇಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ನಾವು ತುಂಬಾ ಖುಷಿ ಪಡ್ತಿದ್ದೀರಿ. ಈ ಖುಷಿ ಮಧ್ಯೆ ಒಂದೇ ಒಂದು ಬೇಜಾರೇನೆಂದರೆ, ಇದನ್ನೆಲ್ಲ ನೋಡೋದಕ್ಕೆ ನಮ್ಮ ತಂದೆಯವರು ಇದ್ದಿದ್ರೆ ಇನ್ನೂ ತುಂಬ ಖುಷಿ ಪಟ್ಟಿರೋರು. ಅವ್ರ ಮೊಮ್ಮಕ್ಕಳು, ಅವ್ರ ಮನೆ ಈ ರೀತಿ ಬಂದು ಹಬ್ಬ ಮಾಡ್ತಿರೋದು ಅವ್ರಿಗೂ ತುಂಬಾ ಖುಷಿಯಾಗಿರೋದು. ಎಲ್ಲೋ ಅವ್ರು ನೆನೆಸ್ಕೊಂಡಿರೋದಕ್ಕೆ ನಮ್ಗೆ ಈ ಟೈಮ್ ಕೂಡ ಬಂದು ಅವ್ರ ಮನೆಗೆ ನಾವೆಲ್ಲ ಬಂದು ಈ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀರಿ ಅಂತ ನಮ್ಗೆ ಅನಿಸ್ತಾ ಇದೆ. ನಮ್ಮಮ್ಮನೂ ಹೇಳ್ತಾ ಇದ್ರು ಎಮೋಷ್ನಲ್ ಆಗಿ, ಎಲ್ಲೋ ನಿಮ್ಮ ಅಪ್ಪನ ಕನಸು, ಅದಕ್ಕೆ ನೀವೆಲ್ಲರೂ ಬಂದು ಇವತ್ತು ಸೆಲೆಬ್ರೇಟ್ ಮಾಡಿದ್ದೀರಾ, ಅವ್ರಿಗೂ ತುಂಬ ಖುಷಿ ಆಗ್ತಿದಿರುತ್ತೆ ಅಂತ ಹೇಳ್ತಿದ್ರು. ಅದೇ ಖುಷಿದಲ್ಲಿ ನಾನೊಂದು ಸ್ವಲ್ಪ ಮಾಡಿ ಮೇಲೆ ಹೋಗಿ ಮನೆ ಊರೆಲ್ಲ ಒಂದು ಟ್ರಿಪ್ ನೋಡ್ಕೊಬರೋಣ ಅಂತ ಮಾಡಿ ಮೇಲೆ ಹೋದೆ. ಯಾವ ರೀತಿ ಇರುತ್ತೆ ಅಂತ ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ಲ ನಮಗೆ. ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದಾಗ ಮನೆ ಹೆಂಗಿತ್ತು ಫಸ್ಟು, ಇವಾಗ ಹೇಗಿದೆ ಅಂತ. ಬಟ್ ತುಂಬಾ ಚೇಂಜ್ ಆಗಿದೆ ಮನೆ ಅಂತೂ, ತುಂಬ ಓಲ್ಡ್ ಆಗಿದೆ. ಬಟ್ ಆದರೂ ನಮಗೇನೋ ಒಂಥರ ಖುಷಿ. ಮಾಡಿ ಮೇಲೆ ತಂಪು ಗಾಳಿ ಬಿಸಿತು. ಇಲ್ಲೊಂದು ಹುಂಡ ಕಾಣಿಸ್ತಿದೆಯಲ್ಲ, ಅದನ್ನು ನೋಡ್ತಿದ್ದೀರಾ? ಅದನ್ನು ನೋಡಿದಾಗ ನನಗೆ ಫಸ್ಟ್ ನೆನಪಾಗಿದೆ ಅಂದರೆ, ನಾನು ಚಿಕ್ಕ ಪಾಪು ಇರಬೇಕಾದ್ರೆ, ಲೈಕ್ ಚಿಕ್ಕ ಮಗು ಇರಬೇಕಾದ್ರೆ ಈ ಕಣ್ಣ ಮುಚ್ಚಲೆ ಆಡಬೇಕಾದ್ರೆ ಹೋಗಿ ಅದ್ರೊಳಗಡೆ ಬಚ್ಚಿಟ್ಕೊಳ್ತಿದ್ದೆ. ಅದೊಂದು ನೆನಪಾಯಿತು. ವಾತಾವರಣ ಮಾತ್ರ ಫುಲ್ ಕೂಲಾಗಿತ್ತು. ಮಳೆ ಬರೋ ಥರ ಇತ್ತು, ಬಟ್ ಮಳೆ ಬರ್ತಿದ್ದಿಲ್ಲ. ಸೊ ತಣ್ಣಗೆ ಗಾಳಿ ಬೀಸ್ತಿತ್ತು. ಇದನ್ನೆಲ್ಲ ನೋಡಿಕೊಂಡು ಎಷ್ಟು ಬೇಗ ಟೈಮ್ ಕಳೆದೋಯ್ತೋ ಗೊತ್ತಾಗಲೇ ಇಲ್ಲ. ಈಗ ನಾವು ಮನೆಗೆ ಹೊರಡೋ ಟೈಮ್ ಆಗಿದೆ. 2-3 ದಿನ ಲೀವ್ ತೊಗೊಂಡು ಹಬ್ಬ ಸೆಲೆಬ್ರೇಟ್ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಈಗ ಮನೆ ಕಡೆ ಹೊರಟು ನಮ್ಮ ಡೈಲಿ ರೊಟೀನ್ ಲೈಫ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.